अस्सलामुअलैकुम दोस्तों, आप देख रहे हैं न्यूज़ 15। दोस्तों, आज मैं चामराजपेट की सड़क से जा रहा था तो मुझे सड़क में एक पर्स मिला। तो चलिए जानते हैं पर्स में क्या है। और उससे पहले मैं एक बात बताना चाहता हूं दोस्तों, देखिए पर्स को हम लौटाने की कोशिश करेंगे और इसी तरीके से किसी को भी रास्ते में पर्स मिले या कुछ भी मिले तो लौटाने की कोशिश कीजिए। अगर उसका नंबर ना हो तो पुलिस स्टेशन में जाकर सरेंडर कीजिए। देखिए दोस्तों, एक इंसानियत के नाते मैं ये कहना चाहता हूँ कि किसी को भी पर्स या कुछ भी मिले तो वापस लौटाने की कोशिश कीजिए। और मैं ये कहना चाहता हूँ कि हमारा देखकर दूसरे भी सीखें, इसलिए मैं ये वीडियो बनाने का मकसद है और दूसरा कोई नहीं। तो चलिए जानते हैं ये पर्स में क्या है और ये पर्स में क्या क्या है और हम कांटेक्ट करने की कोशिश करेंगे। तो चलिए सामने आइए। देखिए दोस्तों, पहली बात तो पैसे हैं इसमें बहुत सारे, देखिए कुछ चिल्लर भी है और इसका एक फ़ोटो भी है मेरे पास, देखिए फ़ोटो भी है। देखिए दोस्तों, कॉन्टैक्ट नंबर भी है, इसका नाम दिनेश है नाम इसका। देखिए कॉन्टैक्ट नंबर भी है, मैं भी कांटेक्ट करके हूँ इसको, वो आने वाला है। इसका आगे का वीडियो मैं उनके साथ मिलकर बनाऊँगा। अस्सलाम वालेकुम दोस्तों, आखिरकार ये शख्स मिल ही गए। चलिए कन्नड़ा में बात करेंगे क्योंकि हम कर्नाटक के लोग हैं, तो ये भी हमारे साथ कर्नाटक वाले हैं, कन्नड़ा बात करते हैं। सर ನಿಮ್ಮ ಹೆಸರು? ದಿನೇಶ್ ಅಂತ. ಏನಾಯ್ತು ಸರ್? ಆ್ಯಕ್ಚುಲಿ ನಾವು ಹೆಬ್ಬಾಳಕ್ಕೆ ವರ್ಕಿಗೆ ಅಂತ ಹೋಗಿದ್ದೆ. ಇದು ಪ್ಯಾಂಟಿದು ಪರ್ಸು ತುಂಬ ಚಿಕ್ಕದು. ನಾನು ಬ್ಯಾಕ್ ಸೈಡ್ ಹಾಕೊಂಡಿದ್ನಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಕೆಲಸ ಟೆನ್ಷನು ಮತ್ತು ಮನೆಗೆ ಹೋಗಬೇಕು. ನಮ್ಮ ಮನೆ ರಾಜರಾಜೇಶ್ವರಿ ನಗರ, ಅದಕ್ಕೆ ಸ್ಕೂಲಿಂದ ಬರೋ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಅಂತ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ವಿ. ಅದು ಪರ್ಸು ಬಿದ್ದು ಗೊತ್ತಿಲ್ಲ. ಬಟ್ ನೀವು ನಮ್ಗೆ ಕಾಲ್ ಮಾಡಿದ ತಕ್ಷಣ ನೀವು ನನಗೆ ರಿಯಲಿ ಶಾಕ್ ಆಯಿತು. ಯಾಕಂದರೆ ಇಂಟರ್ವ್ಯೂ ನಾನು ಕೆಲಸ ಮಾಡ್ತಾ ಇರೋದು. ಬಟ್ ಈ ಟೈಮಲ್ಲಿ ಈ ಥರ ಎಲ್ಲ ಜನ ಸಿಗೋದು ತುಂಬ ಕಮ್ಮಿ. ನಮ್ಮ ವ್ಯೂವರ್ಸ್ ತುಂಬ ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮ್ಮ ಜನತೆಗೆ ಏನು ಹೇಳ್ತೀರಾ? 100% ಇದೊಂದು ಒಳ್ಳೆ ಕೆಲಸ. ಯಾರಿಗಾದ್ರೂ ಏನಾದರೂ ಒಂದು ಈ ಥರ ಒಂದು ಅಪರ್ಚುನಿಟಿ ಅಂದರೆ ಸಿಕ್ಕಿದವ ನೀವು ಅದನ್ನು ಅವರಿಗೆ ಫುಲ್ಫಿಲ್ ಮಾಡಿ. ಅಂದರೆ ಯಾರು ಸಿಕ್ಕಿದ ವಸ್ತು ಇದ್ದರೆ ಕೂಡ ಇದು ಯಾರೂ ಈ ಟೈಮಲ್ಲಿ ಈ ಥರ ಮಾಡಲ್ಲ. ಬಟ್ ನಿಮ್ಮ ಏನೇನಿತ್ತು ಸರ್ ಪರ್ಸಲ್ಲಿ? ಪರ್ಸಲ್ಲಿ ಕ್ಯಾಶ್ ಇತ್ತು, ಕಾರ್ಡ್ ಇತ್ತು. ನೋಡಿ ಸರ್, ಕ್ಯಾಶ್ ನಿಮ್ಮದು ಎಷ್ಟಿದೆ ಅಂತ ಎಣಿಸ್ಕೊಳ್ಳಿ. ಓಕೆ, ಸರಿ ಸರ್. ನೋಡಿ ಸರ್, ಇವ್ರದ್ದೇ ಪರ್ಸ್ ನಾವು ಕೊಡ್ತಾ ಇದ್ದೀವಿ ಸರ್, ಇವರೇ ಫೋಟೋ. ಎಲ್ಲರೂ ಯಾರಿಗೂ ಸಿಕ್ಕಿದ್ರೆ ಈ ಥರ ತಂದು ಕೊಡಿ. ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತಾರೆ, ದುಡ್ಡು ಹಣ ಮನೆಗೆ ಹೋಗ್ಬಿಟ್ಟು ಕೊಡಬೇಕಾಗಿರುತ್ತೆ, ಬೇರೆಯವ್ರಿಗೂ ಕೊಡಬೇಕಾಗಿರುತ್ತೆ, ಅವ್ರಿಗೆ ಏನೋ ಕಷ್ಟಗಳು ಇರುತ್ತೆ. ಈ ಥರ ಬಂದು ನಾವು ಏನು ದೊಡ್ಡವ್ರು ನಾವು ದೊಡ್ಡವ್ರು ಅಂತ ಏನಿಲ್ಲ, ನಾವು ಯಾಕೆ ಮಾಡ್ತಾರೆ ಮೇನ್ ಉದ್ದೇಶ ಏನಂದರೆ ನಾವು ಬೇರೆಯವ್ರು ನಮ್ಮ ಥರ ಮಾಡಬೇಕು, ಹೆಲ್ಪ್ ಬೇರೆಯವ್ರಿಗೂ ಹೆಲ್ಪ್ ಆಗಬೇಕಷ್ಟೇ. ನಮ್ಮ ಕೆಲಸ ನಾವು ಮಾಡಬೇಕಂತ ಹೇಳ್ತಾರೆ. ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಸರ್? ವ್ಯೂವರ್ಸಿಗೆ ನಾನು ಸಮಸ್ಯೆ ಸೈಯದ್ ಅಂತ ರಿಯಲಿ ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು. ನ್ಯೂಸ್ 15 ಕನ್ನಡ ಅಂತ ಇವ್ರು ನನಗೆ ಫೋನ್ ಮಾಡಿದ್ರು. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಆನೆಸ್ಟ್ ಪರ್ಸನ್ನು ತುಂಬ ಕಮ್ಮಿ ಇರ್ತಾರೆ. ಬಟ್ ಅದನ್ನು ನಾವು ಅದನ್ನು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ನಾವು ಇನ್ನೊಬ್ರದ್ದು ಏನೋ ಸಿಕ್ಕಿದ್ರು ಕೂಡ ಆ ಮೆಟೀರಿಯಲ್ಸ್ ಏನೇ ಇರ್ಬೋದು, ಕಾಸು ದುಡ್ಡು ಮೆಟೀರಿಯಲ್ಸ್ ಏನೋ ಅವ್ರಿಗೆ ತಲುಪಿಸ್ಬೇಕು ಅನ್ನೋಂಥದ್ದು ನನ್ನ ರಿಕ್ವೆಸ್ಟ್. ರಿಯಲಿ ಹೇಳ್ತೀನಿ ಸರ್, ಹೇಳಿದ್ರು ಆನೆಸ್ಟ್ ಪರ್ಸನ್ ಅಂತ. ಆನೆಸ್ಟ್ ಏನಿಲ್ಲ, ಎಲ್ಲ ಮಾಡೋದು ಭಗವಂತ ನನ್ನ ಮನಸ್ಸಲ್ಲಿ ಹಾಕಿದ್ದ ಇವ್ರಿಗೆ ಕಾಸು ಕೊಡಬೇಕಂತ, ಅದಕ್ಕೆ ಕೊಟ್ಟಿದ್ದೀವಿ. ನಾವು ಎಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಒಳ್ಳೇದಾಗತ್ತೆ, ನಾವು ಕೆಲಸ ಮಾಡಿದರೆ ಡಬಲ್ ಆಗುತ್ತೆ. ಅದಕ್ಕೆ ನಾನೇನು ಹೇಳೋದಂದರೆ ಎಲ್ಲರಿಗೂ ಸಹಾಯ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ನೋಡಿ, ಹಂಗೆ ಸಬ್ಸ್ಕ್ರೈಬ್ ಶೇರ್ ಮಾಡಿ.